PUC ದ್ವಿತೀಯ ವರ್ಷದ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹಾಗೂ ಇತಿಹಾಸದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತ ಇತಿಹಾಸದ ಮೂಲಾಧಾರಗಳಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು, ಈ ಸಾಹಿತ್ಯಿಕ ಮೂಲಾಧಾರಗಳಾದ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯದ ಬರವಣಿಗೆಯಿಂದ ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯರು ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ಅರಿಯಲು ಸಾಹಿತ್ಯಿಕ ಮೂಲಾಧಾರಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ ಎಂಬುದರ ಬಗ್ಗೆ ತಿಳಿದುಕೊಂಡು ನಂತರ ಭಾರತ ಇತಿಹಾಸದ ಭೌಗೋಳಿಕ ಲಕ್ಷಣಗಳು. ಭಾರತದ ಇತಿಹಾಸದ ಭೌಗೋಳಿಕ ಪ್ರಮುಖ ಲಕ್ಷಣಗಳೆಂದರೆ ಹಿಮಾಲಯ ಪರ್ವತ ಪ್ರದೇಶ, ಉತ್ತರ ಭಾರತದ ನದಿ ಬಯಲು ಪ್ರದೇಶ, ಮರುಭೂಮಿ, ಪರ್ವತಗಳು, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಇವುಗಳು ಭಾರತ ಭೌಗೋಳಿಕ ಪ್ರಮುಖ ಲಕ್ಷಣಗಳಾಗಿವೆ. ಈ ಭಾರತದ ಭೌಗೋಳಿಕ ಲಕ್ಷಣಗಳಿಂದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮಗಳು ಕಂಡುಬರಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಮೊದಲನೇದಾಗಿ ಪೀಠಿಕೆ ಅಥವಾ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಈ ಹಿಂದೆ ತಿಳಿಸಿರುವಂತೆ ಭಾರತಕ್ಕೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಭಾರತವನ್ನು ಜಂಬೋದ್ವೀಪ, ಭರತಖಂಡ, ಭರತವರ್ಷ, ಹಿಂದೂಸ್ತಾನ, ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಈ ರೀತಿಯಾಗಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಭಾರತವು ತನ್ನದೇ ಆದ ಪ್ರಮುಖ ಲಕ್ಷಣಗಳನ್ನು ಒಳಗೊಳ್ಳಲಾಗಿದೆ. ಆ ಪ್ರಮುಖ ಲಕ್ಷಣಗಳೆಂದರೆ ಹಿಮಾಲಯ ಪರ್ವತ ಶ್ರೇಣಿ, ಉತ್ತರದ ಬಯಲು ಪ್ರದೇಶ, ಮರುಭೂಮಿ, ಪರ್ವತಗಳು, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಆಗಿವೆ. ಈ ಭೌಗೋಳಿಕ ಲಕ್ಷಣಗಳಿಂದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇನ್ನಿತರ ಹಲವು ಕ್ಷೇತ್ರಗಳಲ್ಲಿ ಪರಿಣಾಮಗಳು ಕಂಡುಬರಲಾಗಿದೆ. ನಂತರ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಮೊದಲನೇದಾಗಿ ಹಿಮಾಲಯ ಪರ್ವತ ಪ್ರದೇಶ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಹಿಮಾಲಯ ಪರ್ವತ ಪ್ರದೇಶವು ಭಾರತವನ್ನು ಏಷ್ಯಾ ಖಂಡದ ವಿವಿಧ ಭಾಗಗಳಿಂದ ಪ್ರತ್ಯೇಕಗೊಳಿಸಲಾಗಿದೆ. ಹಿಮಾಲಯವು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯಾಗಿದೆ. ಏಕೆಂದರೆ ಭಾರತವನ್ನು ಉತ್ತರ ದಿಕ್ಕಿನಿಂದ ದಾಳಿ ಮಾಡುವ ಆಕ್ರಮಣಕಾರರಿಂದ ಮತ್ತು ಶೀತ ಮಾರುತದಿಂದ ಹಿಮಾಲಯ ಪರ್ವತ ಪ್ರದೇಶವು ರಕ್ಷಿಸುತ್ತದೆ. ಈ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ, ಅನೇಕ ನದಿಗಳು ಕೂಡ ಹರಿಯುತ್ತವೆ. ಈ ನದಿಗಳು ಉತ್ತರ ಭಾರತದಲ್ಲಿ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಲು ಅನುಕೂಲವಾಗಿದೆ ಮತ್ತು ನಾಗರಿಕತೆಯ ತೊಟ್ಟಿಲು ಆಗಲಾಗಿದೆ. ಈ ಹಿಮಾಲಯ ಪರ್ವತ ಪ್ರದೇಶವು ಕಂಡು ಬಂದಿದ್ದರಿಂದ ಸಿಂಧೂ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ ಇನ್ನೂ ಮುಂತಾದ ನಾಗರಿಕತೆಗಳು ಬೆಳೆಯಲು ಸಾಧ್ಯವಾಗಿದೆ. ಉತ್ತರದ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಭಾರತೀಯರಿಗೆ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವ್ಯಾಪಾರ, ವಾಣಿಜ್ಯ ಸಂಬಂಧಗಳನ್ನು ಬೆಳೆಸುವಂತೆ ಅನುಕೂಲವಾಗಿದೆ. ಭಾರತದ ಶಿಖರಗಳಲ್ಲಿ ಗೌರಿಶಂಕರ ಅಥವಾ ಮೌಂಟ್ ಎವರೆಸ್ಟ್ ಅತ್ಯಂತ ದೊಡ್ಡದಾದ ಪ್ರದೇಶವಾಗಿದೆ. ನಂತರ ಭೌಗೋಳಿಕ ಲಕ್ಷಣದ ಎರಡನೆಯ ಅಂಶವೇನೆಂದರೆ ಮರುಭೂಮಿ ಪ್ರದೇಶಗಳು. ಭಾರತವು ಮರುಭೂಮಿ ಪ್ರದೇಶವನ್ನು ಹೊಂದಲಾಗಿದೆ. ಉದಾಹರಣೆಗೆ ಗುಜರಾತ, ಕಾಶ್ಮೀರ ಇನ್ನಿತರ ರಾಜ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮರುಭೂಮಿ ಪ್ರದೇಶವು ಕಂಡುಬಂದು ಆ ಪ್ರದೇಶಗಳಲ್ಲಿ ಉಸುಕಿನ ಮೂಲಕ, ಒಂಟೆಗಳ ಸಾಗಾಣಿಕೆ ಮೂಲಕ ಹೋಗಲು ಬರಲು ಅನುಕೂಲವಾಗಿದೆ. ಈ ಮರುಭೂಮಿ ಪ್ರದೇಶವು ಕಂಡುಬಂದಿದ್ದರಿಂದ ಆ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಣ್ಣುಗಳನ್ನು
ಮತ್ತು ಹೆಚ್ಚಿನ ರೀತಿಯಲ್ಲಿ ಇನ್ನಿತರ ಖರ್ಜೂರ ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗಿದೆ. ಮತ್ತು ಜೋಳ, ಗೋಧಿ ಇನ್ನಿತರ ಬೆಳೆಗಳನ್ನು ಈ ಮರುಭೂಮಿ ಪ್ರದೇಶದಲ್ಲಿ ಬೆಳೆಯಲು ಕಷ್ಟಕರವಾಗಿದೆ. ನಂತರ ಮೂರನೇ ಭೌಗೋಳಿಕ ಲಕ್ಷಣವೆಂದರೆ ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿಯು ದಕ್ಷಿಣ ಭಾರತದ ಪ್ರದೇಶವೆಂದು ಕರೆಯಲಾಗಿದೆ. ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅನೇಕ ರೀತಿಯ ಕಾಡನ್ನು ಹೊಂದಲಾಗಿದೆ. ಮತ್ತು ಈ ದಕ್ಷಿಣ ಭಾರತದ ಅರಣ್ಯಗಳಲ್ಲಿ ಯುದ್ಧ ಮಾಡಲು ಮತ್ತು ಯುದ್ಧಕ್ಕೆ ತಯಾರು ಮಾಡಲು ಅನುಕೂಲವಾಗಿದೆ. ದಕ್ಷಿಣದ ದಿಕ್ಕಿನಲ್ಲಿರುವ ಸಮುದ್ರಗಳು ತಡೆ ಬೇಲಿಗಳಾಗಿವೆ. ನಂತರ ದಕ್ಷಿಣ ಭಾರತವು ಇತರ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಸಾಧಿಸಲು ಅನುಕೂಲವಾಗಿದೆ. ನಂತರ ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶಗಳೆಂದರೆ ಮುಂಬೈ, ಹೊನ್ನಾವರ, ಭಟ್ಕಳ, ಮದುರೈ, ಕೊಚ್ಚಿನ್ ಇವುಗಳು ಕರಾವಳಿ ಪ್ರದೇಶದ ತೀರುಗಳು ಆಗಲಾಗಿದೆ. ಈ ಕರಾವಳಿ ಪ್ರದೇಶದಲ್ಲಿ ಹಡಗುಗಳ ಮೂಲಕ ವಿವಿಧ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಸಾಧಿಸಲು ಅನುಕೂಲವಾಗಿದೆ. ದ್ರಾವಿಡ, ಮಂಗೋಲಿಯನ್ ವಿವಿಧ ಜನಾಂಗಗಳು ಈ ಒಂದು ನದಿ ತೀರದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ವಿವಿಧ ಭಾಷೆಗಳನ್ನು ಆಡುವ ಜನರ ಸಂಸ್ಕೃತಿ ಕಂಡು ಬರಲಾಗಿದೆ. ನಂತರ ಭಾರತದ ಭೌಗೋಳಿಕ ಲಕ್ಷಣವೆಂದರೆ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ವೈಶಿಷ್ಟ್ಯತೆಗಳು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಪ್ರಮುಖ ಪ್ರದೇಶಗಳಲ್ಲಿ ಅನೇಕ ರಾಜ್ಯ ವಂಶಗಳು ಆಳ್ವಿಕೆಯನ್ನು ನಡೆಸಲಾಗಿದೆ. ಉದಾಹರಣೆಗೆ ದೆಹಲಿಯ ಸುಲ್ತಾನರು, ಮೊಘಲರು, ಶಾತವಾಹನರು, ಗಂಗರು, ಕದಂಬರು, ಚಾಲುಕ್ಯರು ಇನ್ನೂ ಮುಂತಾದ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಲಾಗಿದೆ. ವಿವಿಧ ಖನಿಜಗಳು, ಮರಳುಗಲ್ಲು, ಗ್ರಾನೈಟ್, ಅಮೃತಶಿಲೆಗಳ ಬಂಡೆಗಳು ಇವೆ. ಈ ಭಾರತದಲ್ಲಿ ಅರಮನೆಗಳು, ಕೋಟೆಗಳು, ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಬೆಟ್ಟಗಳಿಂದ ಗುಹಾಂತರ ದೇವಾಲಯಗಳ ನಿರ್ಮಾಣವು ಸಾಧ್ಯವಾಗಿದೆ. ನಂತರ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯು ಕಂಡುಬರಲಾಗಿ ಇದರಿಂದ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಬೆಳವಣಿಗೆಗೆ ಅನುಕೂಲವಾಗಿದೆ. ಚಿರಾಪುಂಜಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆಯು ಕಂಡುಬರಲಾಗಿದೆ. ಹೆಚ್ಚಿನ ರೀತಿಯಲ್ಲಿ ಕಂಡುಬರುವ ಅರಣ್ಯಗಳಲ್ಲಿ, ಕಾಡುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆಯು ಕಂಡುಬರುತ್ತದೆ. ನಂತರ ಭಾರತ ಇತಿಹಾಸದ ವಿವಿಧ ವಿಶಿಷ್ಟ ಇನ್ನಿತರ ಲಕ್ಷಣಗಳೆಂದರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತವು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸವನ್ನು ಹೊಂದಿದೆ ಹಾಗೂ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಲಾಗಿದೆ. ನಂತರ ಎರಡನೇ ಇತಿಹಾಸದ ಲಕ್ಷಣವೆಂದರೆ ಸ್ತರಬದ್ಧ ವಿಕಾಸ. ಭಾರತದ ನಾಗರಿಕತೆಯು ವಿವಿಧ ಸ್ತರಗಳಲ್ಲಿ ಅಭಿವೃದ್ಧಿ ಹೊಂದಿದೆ. ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆಯವರೆಗೆ, ವೈದಿಕ ಸಂಸ್ಕೃತಿಯಿಂದ ಇಸ್ಲಾಂ ಧರ್ಮ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗೂ ಘಟನಾವಳಿಗಳನ್ನು ಕಾಣುತ್ತೇವೆ. ನಂತರ ಭಾರತ ಇತಿಹಾಸದ ವಿಶಿಷ್ಟ ಮೂರನೇ ಲಕ್ಷಣವೆಂದರೆ ವಿದೇಶಿಯ ದಾಳಿಗಳು. ಉತ್ತರ ಭಾರತವು ಮೇಲಿಂದ ಮೇಲೆ ವಿದೇಶರ ದಾಳಿಗೆ ಒಳಪಟ್ಟಿದೆ. ಉದಾಹರಣೆಗೆ ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬರು, ಟರ್ಕರು, ಕುಶಾನರು, ಅಫ್ಘಾನರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿ ಅನೇಕ ಪ್ರಭಾವವನ್ನು ಬೀರಿದ್ದಾರೆ ಮತ್ತು ಇವರುಗಳು ಅನೇಕ ವರ್ಷಗಳವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ನಂತರ ನಾಲ್ಕನೇ ವಿಶಿಷ್ಟ ಲಕ್ಷಣವೆಂದರೆ ಪ್ರಬಲ ಮತ್ತು ಸಹಿಷ್ಣುತಾ ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ, ಬೌದ್ಧ, ಕ್ರೈಸ್ತ, ಮುಸ್ಲಿಂ ಮುಂತಾದ ಧರ್ಮ ಮತ್ತು ಆಚರಣೆಗಳಿಗೆ ತವರೂರು ಆಗಿದೆ. ಭಾರತೀಯರು ವಸುದೇವ ಕುಟುಂಬಂ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಅಂದರೆ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ ಎಂಬುದಾಗಿದೆ.
ನಂತರ ಐದನೇ ವಿಶಿಷ್ಟ ಲಕ್ಷಣವೆಂದರೆ ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಗೀತ, ಶಿಕ್ಷಣ, ವಿಜ್ಞಾನ, ಗಣಿತ, ಯೋಗ, ಖಗೋಳಶಾಸ್ತ್ರ, ತತ್ವಜ್ಞಾನ, ನೃತ್ಯ, ಸಂಗೀತ ಮುಂತಾದ ಕ್ಷೇತ್ರಗಳಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕೋಟೆಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು, ಗುಹಾಂತರ ದೇವಾಲಯಗಳು ಭಾರತೀಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಗಳಾಗಿವೆ. ವಿಶ್ವಸಂಸ್ಥೆಯು ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ, ಕೋನಾರ್ಕ್, ತಾಜ್ ಮಹಲ್, ಬೋಧಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮದುರೈ, ಕಂಚಿ, ಮಹಾಬಲಿಪುರಂ, ಗೋವಾದ ಚರ್ಚ್ಗಳು ಮುಂತಾದ ಐತಿಹಾಸಿಕ ತಾಣಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಅದೇ ರೀತಿಯಾಗಿ ಯೋಗ, ಆಯುರ್ವೇದ ಭಾರತೀಯರಿಗೆ ಕೊಡುಗೆಯಾಗಿದೆ. ನಂತರ ಆರನೇ ವಿಶಿಷ್ಟ ಲಕ್ಷಣವೆಂದರೆ ವಿದೇಶರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ಭಾರತದ ಫಲವತ್ತಾದ ಭೂಮಿ ಮತ್ತು ಸಂಪತ್ತು ವಿದೇಶಿಯರನ್ನು ಆಕರ್ಷಿಸಲಾಯಿತು. ಗ್ರೀಕರು, ಪರ್ಷಿಯನ್ನರು, ಅಫ್ಘನ್ನರು, ಮೊಘಲರು, ಯುರೋಪಿಯನ್ನರು ಇನ್ನಿತರು ಭಾರತದ ಮೇಲೆ ದಾಳಿ ಮಾಡಿ ಭಾರತದ ಸಂಪತ್ತನ್ನು ಲೂಟಿ ಮಾಡಿದರು ಮತ್ತು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿದರು. ಕೇರಳದ ರಾಷ್ಟ್ರೀಯ ಉದ್ಯಾನವನಗಳು, ಕಡಲ ತೀರಗಳು, ಐತಿಹಾಸಿಕ ಸ್ಮಾರಕಗಳು, ಕಾಶ್ಮೀರದ ಕಣಿವೆಗಳು ವಿಶ್ವದ ಪ್ರವಾಸಿಗರನ್ನು ಆಕರ್ಷಿಸಲಾಗಿದೆ. ನಂತರ ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆಯ ಇತಿಹಾಸದ ಪ್ರಮುಖ ಲಕ್ಷಣಗಳೆಂದರೆ ಒಂದನೇದಾಗಿ ಭೌಗೋಳಿಕ ಏಕತೆ. ಉತ್ತರಕ್ಕೆ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಸಮುದ್ರಗಳು ಇರುವುದರಿಂದ ಭಾರತವನ್ನು ಜಗತ್ತಿನ ಇತರ ದೇಶಗಳಿಂದ ಪ್ರತ್ಯೇಕಗೊಳಿಸಿ ಅವುಗಳು ಭಾರತವನ್ನು ಒಂದು ಭೌಗೋಳಿಕ ಭಾಗವನ್ನಾಗಿ ಮಾಡಲಾಗಿದೆ. ಎರಡನೇ ವೈವಿಧ್ಯತೆಯ ಏಕತೆಯ ಲಕ್ಷಣವೆಂದರೆ ಆಡಳಿತಾತ್ಮಕ ಏಕತೆ. ಭಾರತದ ಪ್ರಾಚೀನ ಆಡಳಿತ ಪದ್ಧತಿಯು ಏಕರೂಪವಾಗಲಾಗಿ ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾನರು, ವರ್ಧನರು, ಚಾಲುಕ್ಯರು, ಮೊಘಲರು, ಮರಾಠರು ಮುಂತಾದವರು ತಮ್ಮ ಪ್ರದೇಶಗಳನ್ನು ವಿಸ್ತರಿಸಿ ಭಾರತದ ಆಡಳಿತಾತ್ಮಕ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ. ನಂತರ ಮೂರನೇ ವಿವಿಧತೆ ಏಕತೆಯ ಪ್ರಮುಖ ಲಕ್ಷಣವೆಂದರೆ ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಭಾರತದ ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯವಿದ್ದಿತು. ಸಂಸ್ಕೃತ ಭಾಷೆ, ವೈದಿಕ ಸಾಹಿತ್ಯ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯನ್ನು ತರಲಾಯಿತು. ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಜನಸಾಮಾನ್ಯರ ಭಾಷೆಗಳಿದ್ದವು. ಮಧ್ಯಕಾಲೀನ ಭಾರತದಲ್ಲಿ ಪರ್ಷಿಯನ್ ಭಾಷೆಯು ಪ್ರಮುಖ ಭಾಷೆಯಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ಜಾರಿಗೆ ಬಂದಿತ್ತು. ನಂತರ ವಿವಿಧತೆ ಏಕತೆಯ ನಾಲ್ಕನೇ ಪ್ರಮುಖ ಲಕ್ಷಣವೆಂದರೆ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತವು ಅನೇಕ ಜಾತಿ, ಪಂಗಡ, ಧರ್ಮಗಳನ್ನು ಒಳಗೊಂಡಿದ್ದರೂ ಕೂಡ ಜನರು ಸಹೋದರತೆಯಿಂದ, ಸೌಹಾರ್ದತೆಯಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಪರಸ್ಪರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಅವರು ಭಾಗವಹಿಸುತ್ತಿದ್ದಾರೆ, ಸಹಜೀವನವನ್ನು ಕೂಡ ಮಾಡುತ್ತಿದ್ದಾರೆ. ಇದು ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಲು ಸಾಧ್ಯವಾಗಿದೆ. ನಂತರ ವೈವಿಧ್ಯತೆ ಏಕತೆಯ ಇತಿಹಾಸದ ಐದನೆಯ ಲಕ್ಷಣವೆಂದರೆ ಇತ್ತೀಚಿನ ಬದಲಾವಣೆಗಳು. ಭಾರತದ ಸಂವಿಧಾನ ಮತ್ತು ಸರ್ಕಾರದ ನೀತಿಗಳು, ಇಂದಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಜಾಗತೀಕರಣ ಪರಿಣಾಮಗಳು ಮುಂತಾದವುಗಳು ಧರ್ಮ ಮತ್ತು ಜಾತಿಗಳ ನಡುವಿನ ವ್ಯತ್ಯಾಸವನ್ನು ಕಡಿಮೆ ಮಾಡಲಾಗಿದೆ. ಆಹಾರ, ಉಡುಪು, ಸಂಪ್ರದಾಯ ಪದ್ಧತಿಗಳಲ್ಲಿ ಬಹಳ ವ್ಯತ್ಯಾಸವೂ ಇಲ್ಲ. ಇದು ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಲು ಅನುಕೂಲವಾಗಿದೆ. ನಂತರ ಕೊನೆಯದಾಗಿ ಉಪಸಂಹಾರ. ಹೀಗೆ ಭಾರತಕ್ಕೆ ಹಿಂದೂಸ್ತಾನ, ಜಂಬೂದ್ವೀಪ, ಭರತಖಂಡ, ಭರತವರ್ಷ, ಇಂಡಿಯಾ ಇನ್ನೂ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ಭಾರತದ ಪ್ರಮುಖ ಲಕ್ಷಣಗಳೆಂದರೆ ಹಿಮಾಲಯ ಪರ್ವತ ಪ್ರದೇಶ, ಮರುಭೂಮಿ, ಉತ್ತರದ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ. ನಂತರ ಭಾರತದ ವಿಶಿಷ್ಟ ಲಕ್ಷಣಗಳೆಂದರೆ ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ, ಸ್ತರಬದ್ಧ ವಿಕಾಸ, ವಿದೇಶಿಯ ದಾಳಿಗಳು. ನಂತರ ಭಾರತದ ವಿಶಿಷ್ಟ ನಾಲ್ಕನೇ ಲಕ್ಷಣವೆಂದರೆ ಪ್ರಬಲ ಸಹಿಷ್ಣುತಾ ಹಿಂದೂ ಧರ್ಮ, ಜಗತ್ತಿಗೆ ಕೊಡುಗೆಗಳು, ವಿದೇಶಿಯರ
ಆಕರ್ಷಣೆಯ ಕೇಂದ್ರವಾಗಿ ಭಾರತ. ನಂತರ ವಿವಿಧತೆ ಏಕತೆಯ ಭಾರತ ಇತಿಹಾಸದ ಪ್ರಮುಖ ಲಕ್ಷಣಗಳೆಂದರೆ ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಮತ್ತು ಇತ್ತೀಚಿನ ಬದಲಾವಣೆಗಳು. ಇವುಗಳು ಭಾರತದ ಭೌಗೋಳಿಕ ಲಕ್ಷಣಗಳು, ವಿಶಿಷ್ಟ ಲಕ್ಷಣಗಳು ಮತ್ತು ವೈವಿಧ್ಯತೆಯ ವಿಶಿಷ್ಟ ಲಕ್ಷಣಗಳಾಗಿವೆ. ಭಾರತದ ಭೌಗೋಳಿಕ ಲಕ್ಷಣಗಳಿಂದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪರಿಣಾಮಗಳು ಬೀರಲು ಸಾಧ್ಯವಾಗಿದೆ. ಪರೀಕ್ಷೆಯಲ್ಲಿ ಭಾರತದ ಭೌಗೋಳಿಕ ಲಕ್ಷಣದ ಬಗ್ಗೆ 5 ಅಂಕ ಪ್ರಶ್ನೆ ಕೇಳ್ತಾರೆ, ಅಥವಾ 1 ಅಂಕ 2 ಅಂಕದ 1 ಅಥವಾ 2 ಪ್ರಶ್ನೆ ಕೇಳ್ತಾರೆ. ಅದೇ ರೀತಿಗೆ ಇತಿಹಾಸದ ಭಾರತ ಇತಿಹಾಸ ಮೂಲಾಧಾರಗಳ ಬಗ್ಗೆ 5 ಅಂಕ ಅಥವಾ 10 ಅಂಕದ ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲವೇ 1 ಅಂಕ 2 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಈ ರೀತಿಯಾಗಿ ಭಾರತ ಇತಿಹಾಸದ ಮೂಲಾಧಾರಗಳು, ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ಬರೆಯುತ್ತೀರೆಂದು ಆಶಿಸುತ್ತಾ, ನಾಳೆಯ ಕ್ಲಾಸಿನಲ್ಲಿ ಶಿಲಾಯುಗ ಮತ್ತು ಲೋಹಗಳ ಯುಗ ಅಥವಾ ಇತಿಹಾಸ ಪೂರ್ವ ಕಾಲದ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.